ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡೋದು ಏನಂತ ಅಂದ್ರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಎನಿಮಿನೇಷನ್ ಫಾರಂ ಅಂದ್ರೆ ಏನು, ಆ ಫಾರಂ ಅನ್ನು ಯಾಕೆ ನಾವು ಫಿಲ್ಅಪ್ ಮಾಡಿ ಸೈನ್ ಮಾಡಿ, ಮತ್ತೆ 2022 ವರ್ಷದ್ದು ನಮ್ಮ ತಂದೆ ಅಥವಾ ತಾಯಿಯ ಒಂದು ಹಳೆಯ ವೋಟರ್ ಐಡಿ ಲಿಸ್ಟ್ ಅನ್ನು ನಾವು ಯಾಕೆ ತಗೊಂಡ್ಬರಬೇಕು, ಫಾರಂ ಎಲಿಮಿನೇಷನ್ ಫಾರಂ ಫಿಲ್ಅಪ್ ಮಾಡಿ ಸೈನ್ ಮಾಡಿ ಯಾಕೆ ಕೊಡಬೇಕು, ಮತ್ತು 2002 ಹಳೆಯ ಒಂದು ತಂದೆ ತಾಯಿಯ ಹಳೆಯ ವೋಟರ್ ಐಡಿ ಲಿಸ್ಟ್ ಸಿಗದೇ ಇದ್ದರೆ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. 2026 ಅಥವಾ ಇವಾಗ ಪ್ರೆಸೆಂಟ್ ನಮ್ಮ ವೋಟರ್ ಐಡಿ ಇದೆ, 2002ರಲ್ಲಿ ಅಥವಾ ತಾಯಿಯೋ ಅಥವಾ ಅಜ್ಜನೋ ಅಜ್ಜಿನೋ ವೋಟರ್ ಐಡಿ ನೀವು ಲಿಸ್ಟ್ ತಗೊಂಡ್ಬನ್ನಿ ಅಂತ ಹೇಳಿದ್ರೆ, ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಪ್ರೆಸೆಂಟ್ ಆಗಿ ವೋಟರ್ ಐಡಿ ನಮ್ದಿದೆ. ಇವಾಗ ನಮ್ಮ ತಂದೆ ತಾಯಿದು ನಾವು ಊರಿಗೆ ಹೋಗಿ ಅಥವಾ ಇರುವ ಸ್ಥಳದಲ್ಲಿ ಅವರ ಲಿಸ್ಟ್ ಸಿಕ್ಕರೆ ಸರಿ, ಅಥವಾ ಸಿಗದೇ ಇದ್ದರೆ ಫ್ರೆಂಡ್ಸ್, ಅದೇ ರೀತಿ ಸರ್ಕಾರದಿಂದ PLO ಆಫೀಸರ್ಸ್ಗಳು ಈ ಒಂದು ಮ್ಯಾಪಿಂಗ್ ಅನ್ನು ಯಾಕೆ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದೇ ರೀತಿ ಎನಿಮಿನೇಷನ್ ಫಾರಂಗೆ ಸರಿಯಾದ ರೀತಿಯಲ್ಲಿ ಫಾರಂ ಫಿಲ್ಅಪ್ ಮಾಡದೇ ಇದ್ದರೆ, ತಪ್ಪು ಮಾಹಿತಿ ಕೊಟ್ಟರೆ ಅದರಿಂದ ನಮಗೆ ಯಾವ ತರ ನೋಟಿಸ್ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಎನಿಮಿನೇಷನ್ ಫಾರಂ ಬಂದಿದೆ, ನಮಗೆ ಬಂದಿಲ್ಲ ಅಂತ ಆ ಚಿಂತೆ ಬೇಡ. ಯಾಕೆಂದ್ರೆ ನೀವೇ ಸ್ವತಃ ನಿಮ್ಮ ಹತ್ತಿರದ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗಿ ನಿಮ್ಮ ವೋಟರ್ ಲಿಸ್ಟ್ ಅಥವಾ ಪ್ರೆಸೆಂಟ್ ಇರುವ ವೋಟರ್ ಲಿಸ್ಟ್ ಅನ್ನ ID ಕಾರ್ಡ್ ತಗೊಂಡೋಗಿ ಅವರಿಗೆ ತೋರಿಸಿದ್ರೆ ಅವರು ಕೂಡ ಈ ತರದ ಒಂದು ಫಾರಂ ಅನ್ನು ನಿಮಗೆ ಕೊಡ್ತಾರೆ. ಅದನ್ನ ಫಿಲ್ಅಪ್ ಮಾಡಿ ಮತ್ತೆ ಸಹಿ ಮಾಡಿ. ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಸಿಗ್ನೇಚರ್. ಯಾವುದೇ ಕಾರಣಕ್ಕೂ ನಿಮ್ಮ ಸಿಗ್ನೇಚರ್ ಅನ್ನು ಹಾಕೋದನ್ನು ಮರಿಬೇಡಿ. ಮೇನ್ ಆಗಿ ಬೇಕಾಗಿರೋದೇ ಆ ಸಿಗ್ನೇಚರ್ ಹಾಕಿ ಮತ್ತೆ ವಾಪಸ್ಸು ನೀವು ಎಲ್ಲಿ ಫಾರಂ ಇಸ್ಕೊಂಡ್ ಬಂದಿರ್ತಾರೋ ಅಥವಾ BLO ಆಫೀಸರ್ಸ್ಗಳಿಗಾಗ್ಲಿ ಅಥವಾ BLO ಆಫೀಸರ್ಸ್ಗಳು ಬಂದಾಗ ಸರಿಯಾದ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಆ ಫಾರಂ ಫಿಲ್ಅಪ್ ಮಾಡಿ ಮತ್ತೆ ವಾಪಸ್ ಕೊಡಿ. ಗೌರ್ಮೆಂಟ್ ಸ್ಕೂಲಿಂದ ನೀವು ಇಸ್ಕೊಂಡ್ ಬಂದಿರೋ ಫಾರಂ ಅನ್ನು ಫಿಲ್ಅಪ್ ಮಾಡಿ ಮತ್ತೆ ವಾಪಸ್ ಕೊಡಬೇಕು. ನಿಮ್ಮ ಊರಿನ ಸೈಬರ್ಗಳಲ್ಲಿ ಹೋಗಿ 2002 ತಂದೆ ತಾಯಿ ಮತದಾರ ಪಟ್ಟಿ ಲೀಸ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿಸಿ, ಅಲ್ಲಿ ಸಿಗದೇ ಇದ್ದರೆ ಮತ್ತೆ ಅವರು ಎಲ್ಲಿ ಒಂದು 15-20 ವರ್ಷ ಜೀವನ ಮಾಡಿರ್ತಾರೋ, 2022ರಲ್ಲಿ ಎಲ್ಲಿ ಜೀವನ ನಡೆಸಿರ್ತಾರೋ ಅಲ್ಲಿ ಒಂದು ವೋಟರ್ ಐಡಿ ಅಂತ ಇದ್ದೇ ಇರುತ್ತೆ. ಅಲ್ಲಿ ಕೂಡ ಅಲ್ಲಿನ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಆ ಲೀಸ್ಟ್ ಅನ್ನು ತಗೊಂಡು ಬರಬೇಕು ಫ್ರೆಂಡ್ಸ್. ನನ್ನ ಹತ್ರ ನಂದು ಆಲ್ರೆಡಿ ಪ್ರೆಸೆಂಟ್ ನಾನು ಮಗನಾದಂತಹ ನನ್ನ ಒಂದು ವೋಟರ್ ಐಡಿ ಲೀಸ್ಟ್ ಆಲ್ರೆಡಿ ಇದೆ. ನನ್ನ ತಂದೆಯದು ಅಥವಾ ತಾಯಿದು ವೋಟರ್ ಐಡಿ ಲೀಸ್ಟ್ ಬೇಕಾಗಿರುತ್ತೆ. ಹಾಗಾಗಿ ನಾನು ಮತ್ತೊಂದು ಅವರು ಓಟು ಹಾಕಿರುವಂತಹ ಅಲ್ಲಿನ ಸ್ಥಳಕ್ಕೆ ಹೋಗಿ ಎಲ್ಲಾ ಕೇಳಿದ್ರು, ಎಷ್ಟೇ ಹುಡುಕಿದರೂ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿ ಆ ಲೀಸ್ಟ್ ಸಿಗದೇ ಇದ್ದರೆ ಫ್ರೆಂಡ್ಸ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಪ್ರೆಸೆಂಟ್ ಮಾಹಿತಿಯನ್ನು, ಫೋನ್ ನಂಬರ್ ಅನ್ನು, ಸಿಗ್ನೇಚರ್ ಅನ್ನು ಫಾರಂ ಫಿಲ್ಅಪ್ ಮಾಡಿ ನೆಕ್ಸ್ಟ್ BLO ಆಫೀಸರ್ಸ್ಗಳಿಗೆ ಕೇಳಿದರೆ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಹುಡುಕಾಡಿದ್ರು ಅದು ಸಿಗದ ಕಾರಣ ನನ್ನ ಅಥವಾ ಸರಿಯಾದ ಸತ್ಯವಾದ ದಾಖಲಾತಿಗಳನ್ನು ಎಂಟ್ರಿ ಮಾಡಿ ಫೋನ್ ನಂಬರ್ ಹಾಕಿ ಸಿಗ್ನೇಚರ್ ಹಾಕಿ ಕೊಟ್ರೆ ಏನೂ ತೊಂದರೆ ಇಲ್ಲ. ಅದನ್ನು ಕೂಡ ನೀವು ಮಾಡಬಹುದು. ಇದೆಲ್ಲ ಮ್ಯಾಪಿಂಗ್ ಯಾಕೆ ಮಾಡ್ತಿದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಒಂದೇ ID ಕಾರ್ಡ್ ಇರಬೇಕು. ಹಾಗಾಗಿ ಪಾನ್ ಕಾರ್ಡ್ ಒಬ್ಬ ವ್ಯಕ್ತಿಗೆ ಒಂದೇ ಪಾನ್ ನಂಬರ್ ಹೇಗೆ ಇರುತ್ತೋ ಅದೇ ರೀತಿ ಒಂದೇ ID ಕಾರ್ಡ್ ಇರಬೇಕೆಂದು ಸರ್ಕಾರದ ಉದ್ದೇಶವಾಗಿರುತ್ತದೆ. ತಂದೆಯವರು ಒಂದು 10-15 ವರ್ಷ ಜೀವನ ಮಾಡಿರ್ತಾರೆ, ಅಲ್ಲಿನ ವೋಟರ್ ID ಒಂದಿರುತ್ತೆ. ಆರ್ಥಿಕ ಸಮಸ್ಯೆಗೋಸ್ಕರ ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ಜೀವನ ಮಾಡಬೇಕಾದ್ರೆ ಅಲ್ಲೊಂದು ವೋಟರ್ ID ರೆಡಿ ಮಾಡಿಸಿರ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ 2-3 ವೋಟರ್ ID ಆದ ಕಾರಣ ಹಳೆಯ ವೋಟರ್ ID ಯನ್ನು ಡಿಲೀಟ್ ಮಾಡಿ ಪ್ರೆಸೆಂಟ್ ಅವರು ಎಲ್ಲಿ ಜೀವನ ಮಾಡ್ತಾ ಇದ್ದಾರೋ, ಅಲ್ಲಿ ಎಲ್ಲಿ ವಾಸ ಮಾಡ್ತಿದ್ದಾರೋ ಅಲ್ಲಿ ಒಂದೇ ವೋಟರ್ ID ಯನ್ನು ಇರಬೇಕೆಂದು ಸರ್ಕಾರ ಈ ಒಂದು ಆದೇಶ ತಂದಿದೆ ಫ್ರೆಂಡ್ಸ್. ಎನಿಮಿನೇಷನ್ ಫಾರಂ ಫಿಲ್ಅಪ್ ಮಾಡಿ ಮರೆತು ಮತ್ತು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೋಬೇಡಿ. ಮೇನ್ ಪಾಯಿಂಟ್ ಇದು. ಏಕೆಂತಂದ್ರೆ ಮುಂದಿನ ವರ್ಷದಲ್ಲಿ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕಂತಂದ್ರೆ ಎನಿಮಿನೇಷನ್ ಫಾರಂ ಅನ್ನು ಫಿಲ್ಅಪ್ ಮಾಡಿ ಮತ್ತು ನಿಮ್ಮದೇ ಸಹಿಯನ್ನು ಹಾಕಿ ಅದನ್ನ ಸರ್ಕಾರಕ್ಕೆ ವಾಪಸ್ ಕೊಡುವುದರಿಂದ ನಿಮ್ಮ ಮುಂದೆ ಬರುವ ವರ್ಷಗಳಲ್ಲಿ ವೋಟರ್ ID ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕಡ್ಡಾಯವಾಗಿ ಬರುತ್ತದೆ. ಫಾರಂ ಮಾತ್ರ ಫಿಲ್ಅಪ್ ಮಾಡದೆ ಸಹಿಯನ್ನು ಮರೆತು ನಾನು ಕೊಟ್ಟೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ ಹೋಗಬೇಡಿ. ಯಾಕೆಂದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಗ್ನೇಚರ್ ಸಹಿಗೋಸ್ಕರನೇ ಈ ಒಂದು ಆದೇಶ ಬಂದಿರುವುದು. ID ಕಾರ್ಡ್ ಇರಬೇಕೆಂದು ಫ್ರೆಂಡ್ಸ್. ಎಲೆಕ್ಟರ್ಗೆ ಏನೇನು ಕ್ವಾಲಿಫಿಕೇಶನ್ ಕೇಳ್ತಾ ಇದೆ ಅಂತಂದ್ರೆ, ಫಸ್ಟ್ ಪಾಯಿಂಟ್ 1 ಭಾರತದ ಪ್ರಜೆಯಾಗಿರಬೇಕು. ಎರಡನೇದು 18 ವರ್ಷ ತುಂಬಿರಬೇಕು. ಮೂರನೇದು
ಸೌಂಡ್ ಮೈಂಡ್ ಇರಬೇಕು. 4ನೇದು ಯಾವುದೇ ಕೋರ್ಟ್ ಇಂದ ಬಾರ್ ಆಗಿರಬಾರದು. ಫ್ರೆಂಡ್ಸ್, ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬಕುಮಾರ್ ಅವರು ಸ್ಪಷ್ಟವಾಗಿ ಎಲ್ಲಾ ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ತರದ ಭಯ ಪಡಬೇಡಿ. ಯಾವ ಒಂದು ಮತದಾರ ಪಟ್ಟಿ ಲಿಸ್ಟ್ ತಗೊಂಡು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ ಒಂದು ವಿಳಾಸವನ್ನು ಹಾಕಿ ಸಹಿ ಮಾಡಿ ಎನಿಮಿನೇಷನ್ ಫಾರಂ ಅನ್ನು BLO ಆಫೀಸರ್ಸ್ ಗಳಿಗೆ ಕೊಡಿ, ಅಥವಾ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರುವಂತಹ ಸರ್ ಹತ್ರ ಕೊಟ್ರೆ ಅವರು ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಅದೇ ಕಾರಣಕ್ಕೂ ಎಷ್ಟು ಹುಡುಕಿದರೂ ಮಾಹಿತಿ, ತಂದೆ ತಾಯಿದ ಮಾಹಿತಿ ಅಥವಾ ಮತದಾರ ಪಟ್ಟಿ ಲಿಸ್ಟ್ ಅಲ್ಲೇ ಮಾಹಿತಿ ಸಿಕ್ಕಿಲ್ಲ, ಅವರ ಹೆಸರು ಸಿಕ್ಕಿಲ್ಲ, ಅವರ ಲಿಸ್ಟ್ ಇಲ್ಲ, ರಿಲೆಕ್ಟ್ ಆಗಿದೆ ಅಂತಂದ್ರೆ ಬರೆದು ಫಾರಂ ಫಿಲ್ಅಪ್ ಮಾಡಿ ನೀವು ಸರ್ಕಾರಕ್ಕೆ ವಾಪಸ್ಸು ನೀಡಬೇಕೆಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಹೇಳಿದ್ದಾರೆ. ತಪ್ಪು ವಿವರಗಳನ್ನು ನೀಡಿದ್ದಲ್ಲಿ ನಿಮಗೆ ERO ನೋಟಿಸ್ ಬರುತ್ತದೆ. ಮನೆಗೆ ERO ನೋಟಿಸ್ ಕೊಡ್ತಾರೆ. ನಿಮ್ಮ ದಾಖಲಾತಿ ಸರಿ ಇಲ್ಲ ಅಂತೇಳಿ ERO ನೋಟಿಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ನೀಡದೆ ಸರಿಯಾದ ರೀತಿಯಲ್ಲಿ ಫಾರಂ ಫಿಲ್ಅಪ್ ಮಾಡಿ, ಸೈನ್ ಮಾಡಿ, ಸಿಗ್ನೇಚರ್ ಹಾಕಿ BLO ಆಫೀಸರ್ಸ್ ಗಳಿಗೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್.